ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಈ ಗುರು ಬಲ ಒಂದಷ್ಟು ರಾಶಿಗಳಿಗೆ ಬರುತ್ತೆ, ಹೋಗ್ತಾ ಇರುತ್ತೆ, ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರುತ್ತೆ. ಈಗ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಪ್ರವೇಶವನ್ನು ಮಾಡಿದಂತಹ ಕಾರಣದಿಂದಾಗಿ ಮಕರ ರಾಶಿಯವರ ಒಂದು ಫಲಾಫಲಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಇಲ್ಲಿಯವರೆಗೆ ಈ ವರ್ಷ ಗುರುಬಲ ಇರಲಿಲ್ಲ ಮಕರ ರಾಶಿಯವರಿಗೆ. 6ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಇದ್ದ. ಈಗ ಅವನು ಜೂನ್ 1ನೇ ತಾರೀಕಿಗೆ ಸರಿಯಾಗಿ ಅವನು ಕರ್ಕಾಟಕ ರಾಶಿಯನ್ನು ಪ್ರವೇಶವನ್ನು ಮಾಡುವುದರಿಂದ ಉಚ್ಚ ಸ್ಥಾನವೂ ಕೂಡ ಹೌದು. ಮಕರ ರಾಶಿಯವರಿಗೆ ಪೂರ್ಣವಾದಂತಹ ಗುರುಬಲ ಅನ್ನತಕ್ಕಂಥದ್ದು ಬಂತು. ಗುರುಬಲ ಮಕರ ರಾಶಿಯವರಿಗೆ ಚೆನ್ನಾಗಿ ಇರುತ್ತೆ. ಅಂದರೆ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಗುರು ಏನು ಕೊಡಬೇಕು ಒಳ್ಳೆಯ ಫಲವನ್ನು ಪೂರ್ಣವಾಗಿ ಮಕರ ರಾಶಿಯವರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಈ ಕಾರಣದಿಂದಾಗಿ ಇನ್ನು ಏನೇನು ಬದಲಾವಣೆಗಳು ಉಂಟಾಗ್ಬೋದು. ಮಕರ ರಾಶಿ ಅಧಿಪತಿಯಾದಂತಹ ಶನಿ ಕೂಡ 3ನೇ ಮನೆಯಲ್ಲಿ ಇದ್ದಾನೆ, ಅಂದರೆ ಮೀನರಾಶಿಯಲ್ಲಿ ಇದ್ದಾನೆ. ಅವನು ಒಳ್ಳೆಯ ಫಲವನ್ನು ಕೊಡ್ತಾನೆ. ಹೀಗೆ ಮಕರ ರಾಶಿಯವರು ಇಲ್ಲಿವರೆಗೆ ಎಷ್ಟೋ ಕಷ್ಟ, ಗುರುಬಲ ಇಲ್ಲ, ಒಂದು ಕಡೆ ಸಾಡೆ ಸಾತಿ ನಡೀತಾ ಇತ್ತು ಹಿಂದೆ. ಈ ಎಲ್ಲ ಕಾರಣದಿಂದಾಗಿ ಎಷ್ಟೋ ಕಷ್ಟವನ್ನು ಅನುಭವಿಸಿದ್ರು. ಆದರೆ ಇನ್ನು ಮುಂದೆ ಅಂತಹದ್ದು ಇಲ್ಲ. ಒಳ್ಳೆಯ ಕಾಲ ಕೆಟ್ಟ ಕಾಲ ಇದ್ದರೂ ಒಳ್ಳೆಯ ಕಾಲ ಬರುತ್ತೆ ಅನ್ನತಕ್ಕಂಥದ್ದಕ್ಕೆ ಉದಾಹರಣೆ ಪ್ರಮುಖವಾಗಿ ಈ ಮಕರ ರಾಶಿಯವರೇ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ನೋಡಿ, ಒಳ್ಳೆಯ ಸಮಯ ಬಂದಿದೆ. ಇವಾಗ ಮುಟ್ಟಿದ್ದೆಲ್ಲ ಚಿನ್ನ ಆಗತಕ್ಕಂತಹ ಒಂದು ಕಾಲ. ನೀವು ಏನೇ ಮಾಡಿ, ಏನೇ ಕೆಲಸವನ್ನು ಮಾಡಿ, ಏನೇ ಒಂದು ಉದ್ಯೋಗವನ್ನು ಮಾಡಿ, ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತೇಳಿ ನಾವು ಹೇಳ್ಬೋದು. ಅದರಿಂದ ಈ ಮಕರ ರಾಶಿಯವರಿಗೆ ಪ್ರಮುಖವಾಗಿ ನೀವು ಆರ್ಥಿಕ ವಿಚಾರಗಳನ್ನು ನಾವು ತೆಗೆದುಕೊಂಡ್ರೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಕೌಟುಂಬಿಕ ಒಂದು ಸ್ಥಿತ್ಯಂತರಗಳಿಗೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಒಳ್ಳೆಯ ಒಂದು ಬದಲಾವಣೆಗಳು ಈ ವರ್ಷ ಜೀವನದಲ್ಲಿ ಉಂಟಾಗುತ್ತೆ. ಅದರಿಂದ ಮಕರ ರಾಶಿಯವರು ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಿದರೆ ಜೀವನದಲ್ಲಿ ಇನ್ನೂ ಒಂದು ಅಭಿವೃದ್ಧಿಯ ಪಥದಲ್ಲಿ ದಾರಿಯಲ್ಲಿ ನಾವು ನಡೆಯಬಹುದು ಅನ್ನತಕ್ಕಂಥದ್ದು ಈ ಗುರುವಿನ ಒಂದು ಕರ್ಕಾಟಕ ರಾಶಿಯ ಪ್ರವೇಶದಿಂದಾಗಿ ನಾವು ತಿಳಿದುಕೊಂಡು ಸರಿಯಾಗಿ ಪ್ಲಾನನ್ನು ಮಾಡಬೇಕು. ಈ ಪ್ರಮುಖವಾಗಿ 7ಮ ಸ್ಥಾನದಲ್ಲಿಯೇ ಗುರು ಇರುವುದರಿಂದ ಅವನು ವಿಶೇಷವಾಗಿ ಗುರುಬಲ ಒಂದು ಕಡೆ ಇದೆ. ಅದರ ಜೊತೆಯಲ್ಲಿ ಅವನು 7ನೇ ಮನೆಯಲ್ಲಿದ್ದಾಗ ಸಹಜವಾಗಿ ಅವನ ವಿಶೇಷ ದೃಷ್ಟಿಯಿಂದ ಮಕರ ರಾಶಿ 11ನೇ ಮನೆಯನ್ನು ಬೇರೆ ನೋಡ್ತಾ ಇದ್ದಾನೆ. ಇದೊಂದು ಕೂಡ ಒಳ್ಳೆಯ ಅಂಶ. ಶುಭ ಏಕಾದಶ ಸ್ಥಾನ ಅಂದರೆ ವೃಶ್ಚಿಕ ರಾಶಿಯನ್ನು ದಿಟ್ಟಿಸಿ ನೋಡತಕ್ಕಂಥದ್ರಿಂದ ಇನ್ನೂ ಒಳ್ಳೆಯ ಫಲಗಳು. ಜೊತೆಯಲ್ಲಿ ರಾಶಿಯನ್ನು ಕೂಡ, ಮಕರ ರಾಶಿಯನ್ನು ಕೂಡ ಗುರು ನೋಡ್ತಕ್ಕಂಥದ್ದು. 7ಮದಲ್ಲಿದ್ದಾಗ ಅದಕ್ಕೆ 7ಮ ಮಕರ ರಾಶಿ ಆಯಿತು. ಮಕರ ರಾಶಿಯನ್ನು ಅವನು ನೋಡ್ತಾ ಇದ್ದಾನೆ. ಜೊತೆಯಲ್ಲಿ 3ನೇ ರಾಶಿಯನ್ನು, 3ನೇ ಒಂದು ರಾಶಿಯಾಧಿಪತಿಯನ್ನು ಕೂಡ ಅವನು ದೃಷ್ಟಿಸಿ ನೋಡತಕ್ಕಂಥದ್ದು ಗುರು. ಹೀಗೆ ಮಕರ ರಾಶಿಯವರಿಗೆ ಎಲ್ಲ ಆಯಾಮಗಳಲ್ಲಿ ನಾವು ನೋಡಿದರೂ, ಎಲ್ಲ ದೃಷ್ಟಿಯಿಂದ ನೋಡಿದರೂ ಕೂಡ ಎಲ್ಲ ಕ್ಷೇತ್ರದಲ್ಲಿಯೂ ಅವರಿಗೆ ಯಶಸ್ಸೇ, ಪ್ರಗತಿಯೇ, ಅಭಿವೃದ್ಧಿಯೇ ಅನ್ನತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಇರಬಹುದು. ಪ್ರಮುಖವಾಗಿ ವಿದ್ಯಾರ್ಥಿಗಳಿದ್ದಾಗ ಅವರ ವಿದ್ಯಾರ್ಥಿಗೆ ಸಂಬಂಧ ಉನ್ನತ ವಿದ್ಯಾಭ್ಯಾಸ, ಅವರ ವಿದ್ಯಾಭ್ಯಾಸದ ಕನಸು ನನಸಾಗತಕ್ಕಂಥ ಒಂದು ಸಂದರ್ಭ. ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದುಕೊಂಡಿದ್ದರೆ ಅದಕ್ಕೆ ಉತ್ತಮವಾದಂತಹ ಅವಕಾಶಗಳು ಅವರನ್ನು ಅರಸಿ ಬರುತ್ತೆ. ಉನ್ನತ ವಿದ್ಯಾಭ್ಯಾಸವನ್ನು ಮಾಡತಕ್ಕಂತಹ ಯೋಗ ಸ್ವದೇಶದಲ್ಲೋ ವಿದೇಶದಲ್ಲೋ ಏನೇ ಆಗಲಿ ಅದೆಲ್ಲವೂ ಆಸೆ ಈಡೇರುತ್ತೆ. ಜೊತೆಯಲ್ಲಿ ನೀವು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಒಂದು ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಉತ್ತಮವಾದಂತಹ ಉನ್ನತವಾದಂತಹ ಒಂದು ಸ್ಥಾನಮಾನವನ್ನು ಅಲಂಕರಿಸ್ತಕ್ಕಂಥದ್ದು, ಅದರಲ್ಲೂ ಕೆಲವೊಂದು ಒಳ್ಳೆಯ ಪದವಿ ನಿಮಗೆ ಸಿಗ್ಬೋದು. ರಾಜಕಾರಣದಲ್ಲಿ ಇರತಕ್ಕಂಥವರಿಗೂ ಕೂಡ ಒಳ್ಳೆಯ ಪದವಿ ಸಿಗತಕ್ಕಂತಹ ಸಾಧ್ಯತೆಗಳು ಉಂಟು. ಯೋಗಕಾರಕನಾಗಿ ಅವನು ವಿಶೇಷವಾಗಿ ನಿಮಗೆ ಉತ್ತಮವಾದಂತಹ ಪದವಿಯನ್ನು ಕೊಡ್ತಾರೆ. ಎಷ್ಟೋ ವರ್ಷದಿಂದ ನಿರೀಕ್ಷೆ ಮಾಡತಕ್ಕಂತಹ ಪದವಿ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ. ಈ ರೀತಿ ಗ್ರಹಗತಿಗಳು ಚೆನ್ನಾಗಿದ್ದಾಗ ಇದೆಲ್ಲವೂ ಕೂಡ ಉಂಟಾಗುತ್ತೆ. ಆ ರೀತಿಯಾಗಿ ಒಂದು ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಪಡಿತಕ್ಕಂತಹ ಒಂದು ಒಳ್ಳೆಯ ದಿನಗಳು ಕೂಡ ಇದೆ. ಅಂದರೆ ಇದು ಇರುತ್ತೆ ಅಂತ ಅರ್ಥ ಅಲ್ಲ. ಅಕ್ಟೋಬರಲ್ಲಿ ಪುನಃ ಗುರುಬಲ ಹೊರಟೋಗುತ್ತೆ, 8ಮ ಸ್ಥಾನಕ್ಕೆ ಬರ್ತಾನೆ. ಒಂದು 3-4 ತಿಂಗಳು ಮಕರ ರಾಶಿ ಗುರುಬಲ ಇರುವುದೇ ಇಲ್ಲ. ಇರುತ್ತೆ ಅಂದರೆ ಎಲ್ಲ ಇರುತ್ತೆ ಅಂದರೆ ಯಾವಾಗ ಅವನು ವಕ್ರಿಯಾಗಿದ್ದಾನೆ, ಯಾವಾಗ ಗುರು ಅತಿಚಾರ ನಡೆಯಿದೆ,
ಕರ್ಕಾಟಕ ರಾಶಿಯಲ್ಲಿ ಇದ್ದಾಗ ಮಾತ್ರ ಮಕರ ರಾಶಿಯವರಿಗೆ ಗುರುಬಲ. ಒಂದು ಸಿಂಹ ರಾಶಿಗೆ ಹೋದಾಗ ಗುರುಬಲ ಇರುವುದಿಲ್ಲ. ಆ ಸಮಯ ನಾವು ನೋಡಿಕೊಳ್ಳಬೇಕು. ಆ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆದಷ್ಟು ನಿಯಂತ್ರಣವನ್ನು ಮಾಡಿ, ಅಂದರೆ ರಿಸ್ಕ್ ಇರತಕ್ಕಂತಹ ಕೆಲಸಕ್ಕೆ ಕೈ ಹಾಕಬಾರದು. ಅದು ಮುಂದಿನ ಸಂಚಿಕೆಯಲ್ಲಿ ನಾವು ಹೇಳ್ತೀವಿ. ಆದರೂ ಈಗ ಗುರುಬಲ ಬರುವುದರಿಂದ ಮಕರ ರಾಶಿಯವರು ಇಂತಹ ಒಂದು ವಿಶೇಷವಾದಂತಹ ಅವರವರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ. ಜೊತೆಯಲ್ಲಿ ಈ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಇನ್ನೂ ಏನಾದರೂ ನಾವು ಬೇರೆ ಕಡೆ ಅಪ್ಲೈ ಮಾಡಿದ್ದೀವಿ, ಒಳ್ಳೆಯ ಕೆಲಸ ಸಿಗುತ್ತಾ, ಒಳ್ಳೆಯ ಪ್ರಮೋಷನ್ ಸಿಗುತ್ತಾ, ನಾವು ಅಂದುಕೊಂಡಂತಹ ಪದವಿ ಸಿಗುತ್ತಾ, ಇಂತಹದ್ದೆಲ್ಲ ಇರುತ್ತೆ. ಈ ವರ್ಷದಲ್ಲಿ ಆ ಪ್ರಯತ್ನವನ್ನು ಇನ್ನೂ ಕೂಡ ನೀವು ಫುಲ್ ಎಫರ್ಟ್ ಹಾಕಿ ಮಾಡಿ, ನಿಮಗೆ ಒಳ್ಳೆಯ ನೀವು ಅಂದುಕೊಂಡಂತಹ ಒಂದು ಕೆಲಸ, ಪದವಿ, ಪ್ರಮೋಷನ್ ನಿಮಗೆ ಸಿಕ್ಕೇ ಸಿಗುತ್ತೆ ಈ ವರ್ಷದಲ್ಲಿ. ಇನ್ನು ಈ ಕೌಟುಂಬಿಕವಾದ ಇದೆಲ್ಲ ಆರ್ಥಿಕ ವಿಚಾರಗಳಾಯಿತು. ಇನ್ನು ಹಣ ಅಯಾಚಿತವಾಗಿ ಎಂದು ಅನಿರೀಕ್ಷಿತವಾದಂತಹ ಧನ ಲಾಭ ಆಗತಕ್ಕಂಥದ್ದು, ಒಂದು ಕಂಪನಿಯಿಂದ ನಿಮಗೆ ಯಾವುದೋ ಉತ್ತಮವಾದಂತಹ ಒಂದು ಪ್ರಶಸ್ತಿ, ಗೌರವ, ಇದು ಹಣ ರೂಪದಲ್ಲಿ ಬೋನಸ್ ಅಂತ ಹೇಳ್ತಾರಲ್ಲ, ಈ ರೂಪದಲ್ಲಿ ಬರತಕ್ಕಂಥ ಹೀಗೆಲ್ಲ ಇದು ಯಾವುದೋ ಒಂದು ಆಸ್ತಿ ಪ್ರಾಪ್ತಿ ಆಗ್ಬೋದು. ನೀವು ಅಂದುಕೊಂಡೇ ಇರಲ್ಲ ಅಂತಹ ಆಸ್ತಿ ನಿಮಗೆ ಸಿಗತಕ್ಕಂಥದ್ದು, ಆಸ್ತಿ ಖರೀದಿಯನ್ನು ಮಾಡತಕ್ಕಂಥದ್ದು, ನಿಮ್ಮ ನಿವೇಶನ ಅಥವಾ ಯಾವುದೇ ಭೂ ಸಂಬಂಧಿತವಾದಂತಹ ಯಾವುದೇ ವ್ಯವಹಾರ ಇದ್ದರೂ ಕೂಡ ಅದರಲ್ಲಿ ನಿಮಗೆ ಒಳ್ಳೆಯ ಲಾಭ ಅನ್ನತಕ್ಕಂಥದ್ದು ಸಿಗುತ್ತೆ. ಇನ್ನು ಕುಟುಂಬದ ವಿಚಾರಗಳನ್ನು ನಾವು ತೆಗೆದುಕೊಂಡ್ರೆ, ಎಷ್ಟೋ ಕುಟುಂಬಗಳಲ್ಲಿ ವಿವಾಹ ಆಗದೇ ಇರತಕ್ಕಂತಹ ಒಂದು ಮಕ್ಕಳಿದ್ದಾರೆ. ಅಂದರೆ ಮದುವೆ ವಯಸ್ಸಿಗೆ ಬಂದರೂ ಕೂಡ ವಿವಾಹ ಆಗಿಲ್ಲ ಅನ್ನತಕ್ಕಂಥ ತಂದೆ ತಾಯರಿಗೆ ಆ ಕೊರಗು ಕಾಡ್ತಾ ಇರುತ್ತೆ. ಅವರ ಜಾತಕ ಕೇವಲ ಈ ಗುರುಬಲ ಬಂತು ಅಂತ ಮದುವೆ ಆಗಿಬಿಡುವುದಿಲ್ಲ. ಜಾತಕದಲ್ಲಿಯೂ ಕೂಡ ಯೋಗಕಾರಕವಾದಂತಹ ಗ್ರಹಸ್ಥಿತಿಗಳು ಇದ್ದರೆ, ಉತ್ತಮವಾದಂತಹ ಸ್ಥಿತಿಯಲ್ಲಿ ಸಪ್ತಮಾಧಿಪತಿ ಇವೆಲ್ಲವೂ ಕೂಡ ಇದ್ದರೆ, ಈಗ ಗುರುಬಲ ಬಂದಿರುವುದರಿಂದ ಮಕರ ರಾಶಿಯವರಿಗೆ ಅಂದರೆ ಅವಿವಾಹಿತರಿಗೆ ವಿವಾಹ ಯೋಗ ಸಿದ್ಧಿಯಾಗುತ್ತೆ. ಏನಾದರೂ ವಿವಾಹ ಪ್ರತಿಬಂಧಕತ್ವಗಳು ಇದ್ದರೆ ಜಾತಕದಲ್ಲಿ ಅದನ್ನು ನೋಡಿ ಸರಿಯಾಗಿ ಸರಿಪಡಿಸಿಕೊಳ್ಳಬೇಕು. ಯಾಕಂದರೆ ಒಳ್ಳೆಯ ಟೈಮ್ ಬಂದಾಗ ನೀವು ಜಾತಕವನ್ನು ಸರಿಯಾಗಿ ಗಮನಿಸದೆ ಅದರ ಪರಿಹಾರವನ್ನು ಮಾಡಿಕೊಳ್ಳದೇ ಇದ್ದರೆ ಇಲ್ಲಿ ಗುರುಬಲ ಬಂದರೂ ಕೂಡ ಯಾವುದೇ ಫಲವನ್ನು ಕೊಡುವುದಿಲ್ಲ. ಆದ್ದರಿಂದ ಸರಿಯಾಗಿ ಮೂಲ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಕೊಳ್ಳಿ. ಗುರುಬಲ ಬಂದಿದೆ, ಒಳ್ಳೆಯ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಜೀವನದಲ್ಲಿ ನೀವು ಅಭಿವೃದ್ಧಿ ಆಗತಕ್ಕಂತಹ ಪಥದಲ್ಲಿ ನೀವು ನಡೀತಕ್ಕಂಥದ್ದು ಒಳ್ಳೆಯದು ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ಅಂಶ. ಅಂದರೆ ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗಗಳು ಇದೆ. ವೈವಾಹಿಕ ಜೀವನದಲ್ಲಿ ಉತ್ತಮವಾದಂತಹ ಒಂದು ಬೆಳವಣಿಗೆ, ಉತ್ತಮವಾದ ಸುದ್ದಿ ಸಮಾಚಾರಗಳು, ವಿದೇಶದಲ್ಲಿ ನೀವು ಒಂದು ಎಂಜಾಯ್ ಮಾಡತಕ್ಕಂಥದ್ದು, ಒಂದು ಪ್ರಯಾಣವನ್ನು ಮಾಡತಕ್ಕಂತಹ ಯೋಗ, ಹೀಗೆಲ್ಲ ಕೂಡ ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ದಿನಗಳನ್ನು ನೀವು ನೋಡಲಿದ್ದೀರಿ. ಪ್ರಮುಖವಾಗಿ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿವಾದಗಳಿದ್ದರೆ ಅದೆಲ್ಲವೂ ಕೂಡ ಇತ್ಯರ್ಥ, ಅಂದರೆ ಕೋರ್ಟ್ನಲ್ಲಿರ್ಬೋದು ಅಥವಾ ಇನ್ನಿತರ ಯಾವುದೇ ರೂಪದಲ್ಲಿದ್ದರೂ ಕೂಡ ಆಸ್ತಿ ವಿವಾದಗಳು ಒಂದು ಇತ್ಯರ್ಥ ಮಾತುಕತೆಯ ಮುಖಾಂತರ ಶಾಂತಿಯುತವಾಗಿ ಇತ್ಯರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಇದು ಒಳ್ಳೆಯ ಸುಸಮಯ. ಆದ್ದರಿಂದ ಇಂತಹ ಜೊತೆಯಲ್ಲಿ ಇನ್ವೆಸ್ಟ್ಮೆಂಟು, ಯಾವುದೊಂದು ಹೊಸ ಅಂಗಡಿ ಸ್ಥಾಪನೆ ಇರ್ಬೋದು, ಹೊಸ ವ್ಯಾಪಾರ, ಹೋಟೆಲ್ ಇರ್ಬೋದು, ಪೆಟ್ರೋಲ್ ಬಂಕ್ ಇರ್ಬೋದು, ಇನ್ನಿತರ ಕ್ಷೇತ್ರಗಳಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಹೊಸದಾಗಿ ಪ್ರಾರಂಭವನ್ನು ಮಾಡಬೇಕು ಅಂದುಕೊಂಡಿದ್ದರೆ ಈ ಸಮಯದಲ್ಲಿ ಮಾಡಿ. ಒಳ್ಳೆಯ ಫಲವನ್ನು ಅದು ಕೊಡುತ್ತೆ, ಅಭಿವೃದ್ಧಿಯನ್ನು ಕೂಡ ಕೊಡುತ್ತೆ. ಜೊತೆಯಲ್ಲಿ ಶನಿ ಮಂತ್ರವನ್ನು ನಿರಂತರವಾಗಿ ಜಪಿಸ್ತಕ್ಕಂಥದ್ದು. ಯಾಕೆಂದರೆ ರಾಶ್ಯಾಧಿಪತಿ ಶನಿ, ಹನುಮಾನ್ ಚಾಲೀಸನ್ನು ಪಠಿಸಿ, ಯಾವತ್ತೂ ಅದನ್ನು ನಿಲ್ಲಿಸಬಾರದು, ಪ್ರತಿನಿತ್ಯವೂ ಪಠಿಸಬೇಕು. ಶನಿ ಶಾಂತಿಯನ್ನು ಮತ್ತು ವಿಷ್ಣು ಸಂಬಂಧಿತವಾದಂತಹ ಸುದರ್ಶನ, ನಾರಾಯಣ, ಲಕ್ಷ್ಮೀನಾರಾಯಣ ಹೃದಯ ಇಂತಹ ಸ್ತೋತ್ರ, ಪೂಜೆ, ಪಠನ, ಯಜ್ಞಯಾಗಾದಿಗಳನ್ನು ಈ ವರ್ಷದಲ್ಲಿ ಮಾಡುವುದರಿಂದ ಮಕರ ರಾಶಿಯವರು ಜೀವನದಲ್ಲಿ ಇನ್ನೂ ಅತ್ಯುನ್ನತವಾದಂತಹ ಮಟ್ಟಕ್ಕೆ ಹೋಗತಕ್ಕಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಶುಭವಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.